8 ರಿಂದ 10 ಲಕ್ಷ ರೂಪಾಯಿ ಬಜೆಟ್ ಅಲ್ಲಿ ಒಂದು ಕಾರ್ ಹುಡುಕ್ತಿದ್ರೆ ನಿಮ್ ಲಿಸ್ಟ್ ಅಲ್ಲಿ ಡಿಸೈರ್ ಕೂಡ ಹೆಸರಿದ್ದೇ ಇರುತ್ತೆ. ಆದ್ರೆ ಈ ಡಿಸೈರ್ 2026 ಫೇಸ್ ಲಿಫ್ಟ್ ಬಂದ್ಮೇಲೆ ಬ್ರೌಷರ್ ಅಲ್ಲಿ 30 km/ಲೀಟರ್ ಅಂತ ಮೈಲೇಜ್ ಬರ್ತಿದ್ದಾರೆ. ಆದ್ರೆ ನಿಜವಾಗ್ಲೂ ನಮ್ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇಲ್ಲ ನಮ್ಮ ಕರ್ನಾಟಕ ರೋಡ್ಸ್ ಅಲ್ಲಿ ನಿಜವಾಗ್ಲೂ 30 km/ಲೀಟರ್ ಸಿಗುತ್ತಾ ಅಥವಾ ಇದೊಂದು ಗಿಮಿಕಿ ಟ್ರಿಕ್ಸಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅಂಡ್ ನಾವತ್ತು ಕುತ್ಕೊಂಡೆ ಬ್ರೌಷರ್ ಏನು ಓದಲ್ಲ, ಈ ರೂಮಲ್ಲಿ ಕುತ್ಕೊಂಡು ಈ ಕಾರ್ ನಿಮ್ ಫ್ಯಾಮಿಲಿಗೆ ವರ್ತ್ ಇದೆಯಾ ಅಥವಾ ಬೇಡವಾ ಅಂತ ಹೇಳ್ಬಿಟ್ಟು ಆನೆಸ್ಟ್ ಆಗಿ ರಿವ್ಯೂ ಹೇಳ್ತೀನಿ. ವಿಡಿಯೋ ಲಾಸ್ಟ್ ವರ್ಗು ನೋಡಿ, ಯಾಕಂತ ಹೇಳಿದ್ರೆ VXi ವೇರಿಯಂಟ್ ತಗೊಳ್ಳೋ ಮುಂಚೆ ನೀವೊಂದು ದೊಡ್ಡ ಮಿಸ್ಟೇಕ್ ಮಾಡಬಹುದು. ಅಂಡ್ ಏನಂತ ಹೇಳ್ಬಿಟ್ಟು ಈ ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ. ಫಸ್ಟ್ ಇಂಪ್ರೆಷನ್ ನೋಡೋದಾದ್ರೆ ಇದೊಂದು ಶಿಫ್ಟ್ ತರನೇ ಕಾಣುತ್ತೆ. ಮಹೇಂದ್ರ ಸ್ಕಾರ್ಪಿಯೋನ್ಗೆ ಹೆಂಗೆ ಬಿಗ್ ಡ್ಯಾಡಿ ಆಫ್ SUV ಅಂತ ಹೇಳ್ತಾರೆ, ಹಂಗೆ ಡಿಸೈರ್ಗೆ ಮಿನಿ ಸಿಯಾಜ್ ಅಂತ ಹೇಳ್ಬೋದು. ಡಿಸೈರ್ ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ ಅಂಡ್ ಸ್ವಲ್ಪ ಪ್ರೀಮಿಯಂ ಸೆಡಾನ್ ತರ ಬರುತ್ತೆ. ಇದೊಂದು ಸಬ್ 4 ಮೀಟರ್ ಕಾರ್ ಅಂತ ಹೇಳಿದ್ರೆ ಗಾಡಿಯ ಲೆಂತ್ ಸಬ್ 4 ಮೀಟರ್ ಇದೆ, ಹಂಗಾಗಿ ಇದರ ಟ್ಯಾಕ್ಸೇಷನ್ ಕೂಡ ಕಮ್ಮಿ ಆಗುತ್ತೆ. ಮೇನ್ಲಿ ಇದರ ಹೊಸ ಗ್ರಿಲ್ಸ್ ಮತ್ತೆ ಅಲಾಯ್ ವೀಲ್ಸ್ ಡಿಸೈನ್ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಅಂಡ್ ಬಜೆಟ್ ಸೆಡಾನ್ ಅಲ್ಲಿ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಆದ್ರೆ ಎಕ್ಸ್ಟೀರಿಯರ್ ವಿಷಯ ಸಾಕಾ, ಇಂಟೀರಿಯರ್ ಅಲ್ಲಿ ನಿಜವಾಗ್ಲೂ ವಿಷಯ ಇರೋದು. ತುಂಬಾ ಜನ VXi ವೇರಿಯಂಟ್ ನ ರಿವ್ಯೂ ಮಾಡ್ಕೊಂತಾರೆ ಮತ್ತೆ ಹೇಳ್ತಾರೆ ಇದೊಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಇದು ಮೋಸ್ಟ್ ಸೆಲ್ಲಿಂಗ್ ವೇರಿಯಂಟ್ ಕೂಡ ಆಗಿದೆ. ಇದರಲ್ಲಿ ಬೇಸಿಕ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಇದೆ ಅಂಡ್ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನಿಮಗೆ ಸಿಗಲ್ಲ. ನೀವು ZXi ಪ್ಲಸ್ ಗೆ ಹೋದ್ರೆ ಪ್ರೀಮಿಯಂ ಫೀಲ್ ಸಿಗುತ್ತೆ, ಆದ್ರೆ 1.5 lakh rupees ಜಾಸ್ತಿ ಕೊಡ್ಬೇಕಾಗುತ್ತೆ. ಅಷ್ಟು ನಿಜವಾಗ್ಲೂ ವರ್ತ್ ಇದೆಯಾ ಅಂತ ಕೇಳಿದ್ರೆ ನನ್ನ ಒಪಿನಿಯನ್ ಹೇಳ್ತೀನಿ, VXi ಒಂದು ಬೆಸ್ಟ್ ವೇರಿಯಂಟು. ಇದರಲ್ಲಿ ನಿಮಗೆ ಲಕ್ಸುರಿ ಬೇಕು ಅಂತ ಹೇಳಿದ್ರೆ ಡಿಸೈರ್ ಬಿಟ್ಬಿಟ್ಟು ಬೇರೆ ಬೇರೆ ಕಾರ್ಗಳಿದ್ದಂಗೆ ಅಂತ ಹೇಳಿದ್ರೆ ಈ 1.5 ಲಕ್ಷ ಡಿಸೈರಿಗೆ ಹಾಕೋ ಬದಲು ನೀವು ಒಂದು ಬಲೆನೋ ಇರ್ಬೋದು ಇಲ್ಲ ಫ್ರಾಂಕ್ಸ್ ಇರ್ಬೋದು, ಆ ಸೆಗ್ಮೆಂಟಿಗೆ ಹೋಗ್ಬೋದು. ಅದರಲ್ಲಿ ಒಂಚೂರು ಪ್ರೀಮಿಯಂ ಟಚ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಡ್ರೈವಿಂಗ್ ಡೈನಾಮಿಕ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸರಿ, ಇದೆಲ್ಲ ಆಯ್ತಪ್ಪ. ಮೈಲೇಜ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಮಾರುತಿ 30+ km/ಲೀಟರ್ ಅಂತ ಹೇಳುತ್ತೆ. ಅದರ ರಿಯಾಲಿಟಿ ಚೆಕ್ ಮಾಡೋದಾದ್ರೆ ನೀವು ಹೈವೇಲಿ 80 ಇಂದ 90 km/h ಹೋದ್ರೆ 24 to 25 ಸಿಗಬಹುದು ಮ್ಯಾಕ್ಸಿಮಮ್. ಅದೇ ಟ್ರಾಫಿಕ್ ಅಲ್ಲಿ ಬೆಂಗಳೂರು ಸಿಲ್ಕ್ ಬೋರ್ಡ್ ರಸ್ತೆಯಲ್ಲಿ ಆ ತರ ಟ್ರಾಫಿಕ್ ಅಲ್ಲಿ ನಿಂತರೆ ನಿಮಗೆ 16 ರಿಂದ 17 ಕೊಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಜೊತೆಗೆ ನಾವು AC ಹಾಕೊಂಡು ಓಡಿಸಿದ್ರೆ ಇನ್ನೂ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮಗೊಂದು ಮಾರುತಿ ಗಾಡಿ ಬೇಕು, ಅದರ ಮೈಲೇಜ್ ಬೇಕು ಅಂತ ಹೇಳಿದ್ರೆ ಡಿಸೈರ್ ಇಸ್ ನಂಬರ್ 1 ಚಾಯ್ಸ್ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದ್ರೆ ಇದರಲ್ಲಿ ಹೊಸ Z ಸೀರೀಸ್ ಇಂಜಿನ್ ಬರುತ್ತೆ. ಇದು 3 ಸಿಲಿಂಡರ್ ಇಂಜಿನ್ ಬರುತ್ತೆ. 3 ಸಿಲಿಂಡರ್ ಇಂಜಿನ್ ಯಾವತ್ತೂ ನಿಮಗೆ ವೈಬ್ರೇಷನ್ ಮಾಡೇ ಮಾಡುತ್ತೆ, ಸ್ವಲ್ಪನಾದ್ರೂ ಆಗಿರ್ಬೋದು ಜಾಸ್ತಿನಾದ್ರೂ ಆಗಿರ್ಬೋದು. ಬಟ್ ಮಾರುತಿ ಅವರು 3 ಸಿಲಿಂಡರ್ ಇಂಜಿನ್ ಸ್ವಲ್ಪ ರಿಫೈನ್ ಮಾಡಿದ್ದಾರೆ, ಹಂಗಂತ ಹೇಳಿದ್ರೆ ವೈಬ್ರೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬೇರೆದಕ್ಕೆ ಹೋಲ್ಸ್ಕೊಂಡ್ರೆ ಆಸ್ ಪರ್ ದ ಟಾಟಾ ಹೋಲ್ಸ್ಕೊಂಡ್ರೆ ಮಾರುತಿಯ 3 ಸಿಲಿಂಡರ್ ಇಂಜಿನ್ ಸ್ವಲ್ಪ ವೈಬ್ರೇಷನ್ ಮಾಡುತ್ತೆ. ಅಂಡ್ ಹೈವೇಲಲ್ಲೂ ಅಷ್ಟೇ, ಹೈವೇಲಿ ಓವರ್ಟೇಕ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ, ಹಂಗಂತ ಹೇಳಿದ್ರೆ ಸಡನ್ ಆಕ್ಸಿಲರೇಟರ್ ಮಾಡೋಕ್ಕಾಗಲ್ಲ. ಸೇಫ್ಟಿ ಬಗ್ಗೆ ಮಾತಾಡೋದಾದ್ರೆ ಈಗ 6 ಇಯರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಇದು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ಸಿಕ್ಕಿದೆ ಡಿಸೈರ್ ಗಾಡಿ. ಅಂಡ್ ಇದರ ಬಿಲ್ಡ್ ಕ್ವಾಲಿಟಿ ಅಷ್ಟೇ ಮುಂಚೆಗಿಂತನೂ ಚೆನ್ನಾಗಿ ಮಾಡಿದ್ದಾರೆ. ಸರಿ, ಇದೆಲ್ಲ ಆಯ್ತಪ್ಪ. ಹೈ ಸ್ಪೀಡ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡಿದ್ರೆ ಮಾರುತಿ ಸುಜುಕಿ ಇಸ್ ನಾಟ್ ಮೆಂಟ್ ಫಾರ್ ಹೈ ಸ್ಪೀಡ್ ಸ್ಟೆಬಿಲಿಟಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು 120 130 ಹೋದ ತಕ್ಷಣ ಗಾಡಿ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ಸೊ ಆಯ್ತಪ್ಪ, ಇದೆಲ್ಲ ಆಯ್ತು. ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಬೇರೆ ತರ ಟ್ಯಾಕ್ಸೇಷನ್ ಆಗ್ತಾರೆ. ಅಂಡ್ ಕರ್ನಾಟಕದಲ್ಲಿ ರೋಡ್ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ. ಅಂಡ್ VXi ಆನ್ ರೋಡ್ ಸುಮಾರು ನಿಮಗೆ 9.5 lakhs ಆಗ್ಬೋದು. ಅಂಡ್ ZXi ಪ್ಲಸ್ ಆಲ್ಮೋಸ್ಟ್ 11 lakh ಕ್ರಾಸ್ ಆಗುತ್ತೆ. ಸೊ ನೀವೇನಾದ್ರು ಮೈಸೂರು, ಹುಬ್ಳಿ, ಮಂಗಳೂರು, ಚಿಕ್ಕಮಂಗ್ಳೂರು ಈ ತರ ಇದ್ರೆ ಡೀಲರ್ಶಿಪ್ ಟು ಡೀಲರ್ಶಿಪ್ ಒಂದು 10 ರಿಂದ 15 ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗ್ಬೋದು. ಸೊ ಫೈನಲ್ ಆಗಿ ಹೇಳೋದಾದ್ರೆ ನಿಮ್ಗೊಂದು ಮೈಲೇಜ್ ಗಾಡಿ ಬೇಕು, ಸರ್ವಿಸ್ ಟೆನ್ಷನ್ ಇರಬಾರ್ದು, ಫ್ಯಾಮಿಲಿಗೆ ಒಂದು ಕಂಫರ್ಟಬಲ್ ಗಾಡಿ ಬೇಕು, 5 ಸ್ಟಾರ್ ಸೇಫ್ಟಿ, ಭಾರತಕ್ಕೆ 5 ಸ್ಟಾರ್ ಸೇಫ್ಟಿ ಬೇಕು ಅಂತ ಹೇಳಿದ್ರೆ ನೀವು ಡಿಸೈರಿಗೆ ಹೋಗ್ಬೋದು. ಇಲ್ಲ ನನಗೆ ಒಂದು ಸ್ವಲ್ಪ ಹೈ ಸ್ಪೀಡಲ್ಲಿ ಸ್ಟೆಬಿಲಿಟಿ ಇರಬೇಕು, ಮಾರುತಿಲಿ ಸ್ವಲ್ಪ ಸೇಫ್ಟಿ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ನೀವು ಬೇರೆದಕ್ಕೆ ಹೋಗ್ಬೋದು. ಸೊ ನಿಮಗೆ ಈ ವಿಡಿಯೋ ಹೆಂಗ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.